ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈ ಎರಡೂ ಕ್ಷೇತ್ರವನ್ನ ಗೆಲ್ಲಲೇಬೇಕಾದಂತಹ ಒಂದು ಅನಿವಾರ್ಯತೆ ಕಾಂಗ್ರೆಸ್ಗೆ ಎದುರಾಗಿದೆ. ಯಾಕಂದ್ರೆ ಈ ಎರಡೂ ಕ್ಷೇತ್ರವೂ ಕೂಡ ಕಾಂಗ್ರೆಸ್ನ ಹಿರಿಯ ಶಾಸಕರು ನಿಧನದ ನಂತರ ತೆರವಾಗಿರುವಂತಹ ಕ್ಷೇತ್ರ. ಬೈ ಎಲೆಕ್ಷನ್ ಅಖಾಡ ಕಾಂಗ್ರೆಸ್ ನಾಯಕರಿಗೆ ಪ್ರತಿಷ್ಠೆಯ ಕಣ ಆಗಿದೆ. ಶತಾಯಗತಾಯ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಈಗ ಕಾಂಗ್ರೆಸ್ಗೆ ಸೃಷ್ಟಿಯಾಗಿದೆ. ನಾಳೆಯಿಂದ ಪ್ರಚಾರಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಧುಮುಕ್ತಾ ಇದ್ದಾರೆ. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಮರ್ಥ ಶಾಮನೂರು ಪರ ಈಗ ಅಬ್ಬರದ ಪ್ರಚಾರಕ್ಕೆ ಸಿಎಂ ಡಿಸಿಎಂ ಅಖಾಡದಲ್ಲಿ ಈಗ ಧುಮುಕ್ತಾ ಇದ್ದಾರೆ. ಇನ್ನು ಉಮೇಶ್ ಮೇಟಿ ಪರ ಅಬ್ಬರದ ಪ್ರಚಾರವನ್ನು ಕೂಡ ಸಿಎಂ ನಡೆಸ್ತಾರೆ ಬಾಗಲಕೋಟೆಯಲ್ಲಿ. ಮೇಟಿ ಪುತ್ರ ಉಮೇಶ್ ಮೇಟಿ ಅವರ ಪರವಾಗಿಯೂ ಕೂಡ ಸಿಎಂ ಪ್ರಚಾರ ಮಾಡ್ತಾರೆ. 2 ದಿನ ಬಾಗಲಕೋಟೆಯಲ್ಲಿ ಠಿಕಾಣಿಯನ್ನು ಸಿಎಂ ಹುಡ್ತಾರೆ. ಅಹಿಂದ ಮತ ಸೆಳೆಯಲಿಕ್ಕೆ ಅಖಾಡಕ್ಕೆ ಈಗ ಸಿದ್ದರಾಮಯ್ಯನವರು ಎಂಟ್ರಿ ಕೊಡ್ತಾ ಇದ್ದಾರೆ. ಬಾಗಲಕೋಟೆ ಬಳಿಕ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಅಬ್ಬರ ನಡೆಯುತ್ತೆ. ಇನ್ನು ಅಸ್ಸಾಂನಿಂದ ವಾಪಸ್ಸಾದ ಬಳಿಕ ಡಿಕೆಶಿ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಇದೆ.